ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ, ಮಧುಗಿರಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಇಂದ ಪೊಲೀಸ್ ಇಲಾಖೆನೆ ತಲೆ ತಗ್ಗಿಸ್ಬೇಕಾಗತ್ತೆ. ಆ ತರ ಒಂದು ಇನ್ಸಿಡೆಂಟ್ ಆಗಿದೆ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಡಿವೈಎಸ್ಪಿ ರಾಸಲೀಲೆ ಅಂತಾನೆ. ಒಂದು ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ಈಗ್ಲೂ ಕೂಡ ಕೈ ಎತ್ತಿ ಮುಗಿಬೇಕು, ಸಲ್ಯೂಟ್ ಹೊಡಿಬೇಕು ಅನ್ಸುತ್ತೆ ಅಂತವ್ರನ್ನೆಲ್ಲ ನೋಡಿದ್ರೆ. ಆ ತರ ದಕ್ಷ ಅಧಿಕಾರಿಗಳಿಗೆ ಒಂದು ಕಪ್ಪು ಚುಕ್ಕಿ ಇಂಥ ಅಧಿಕಾರಿಗಳು ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಮಧುಗಿರಿಯ ಡಿವೈಎಸ್ಪಿ ಏನಿದ್ದಾರೆ, ಒಬ್ಳು ಮಹಿಳೆ ಅವ್ರದ್ದು ಜಮೀನಿನಲ್ಲಿ ಏನೋ ತಕರಾರಾಗ್ತಿರುತ್ತೆ, ಸಮಸ್ಯೆ ಆಗ್ತಿರುತ್ತೆ. ಅದನ್ನ ಬಗೆಹರಿಸ್ಕೊಡಿ ಅಂತ ಡಿವೈಎಸ್ಪಿ ಕಚೇರಿಗೆ ಬಂದು ಒಂದು ದೂರು ಕೊಟ್ಟಿರ್ತಾರೆ. ಡಿವೈಎಸ್ಪಿ ಆಯ್ತು ಅಂತ ಕೂಡ ಹೇಳಿರ್ತಾರೆ. ಅದಾದ ನಂತರ ಡಿವೈಎಸ್ಪಿ ಆಮೇಲೆ ಕರೆ ಮಾಡಿ ತಿರ್ಗಾ ಬನ್ನಿ ಸ್ಟೇಷನ್ಗೆ, ಮಧುಗಿರಿಯ ಡಿವೈಎಸ್ಪಿ ಆಫೀಸಿಗೆ ಬನ್ನಿ, ಆ ತಕರಾರನ್ನ ಬಗೆಹರಿಸೋಣ ಅಂತ ಕರೆದು ಆ ಮಹಿಳೆಗೆ ಪುಸ್ಲಾಯಿಸಿ, ಆ ಮಹಿಳೆನೇ ಪುಸ್ಲಾಯಿಸಿ ಡಿವೈಎಸ್ಪಿ ಇವ್ರದ್ದು ಕಾಮ ತೀಟೆಗೋಸ್ಕರ ಬಳಸ್ಕೊಂತಾರೆ ಅಂತಾರಲ್ಲ, ಆ ಮಹಿಳೆಗೆ ಪುಸ್ಲಾಯಿಸಿ ಶೌಚಾಲಯಕ್ಕೆ ಕರ್ಕೊಂಡೋಗಿ ಇವ್ರಿಗೆ ಹೆಂಗ್ ಬೇಕೋ ಹಂಗೆ ರೀತಿಯಲ್ಲಿ ಕಾಮನ ತೀರ್ಸ್ಕೊಂಡ್ಬಿಟ್ರು. ಈ ತರ ಪರಿಸ್ಥಿತಿಗೆ ಬಂದ್ಬಿಟ್ರೆ ಹೆಂಗೆ ಗುರು? ಮೊದ್ಲೇ ಪೊಲೀಸ್ ಸ್ಟೇಷನ್ ಅಂದ್ರೆ ಜನ ಭಯ ಬೀಳ್ತಾರೆ ಹೋಗೋದಕ್ಕೆ. ಇಂಥ ಇನ್ಸಿಡೆಂಟ್ಗಳು ನಡೆದ್ರೆ ಇಡೀ ಕರ್ನಾಟಕನೇ ತಲೆ ತಗ್ಗಿಸ್ಬೇಕಾಗತ್ತೆ. ಈ ತರ ಇನ್ಸಿಡೆಂಟ್ಗಳು ಆಗೋದ್ರೆ ಕಷ್ಟ ಅಂತ ಹೇಳ್ಕೊಳಕ್ ಬಂದ್ರೆ, ಈ ತರ ಬಳಸ್ಕೊಂತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಬಹುದು. ಎಲ್ಲದಕ್ಕೂ ಅದೇ, ಏನೇ ಒಂದು ಯಾರೋ ಒಬ್ಬ ಗೌರ್ಮೆಂಟ್ ಇಲಾಖೆಗೆ ಯಾರೋ ಒಬ್ಳು ಮಹಿಳೆ ಏನೋ ಒಂದು ಕೆಲಸ ಆಗ್ಬೇಕು ಅಂತ ಬಂದ್ರೆ ಅದೇ ರೀತಿ ನೋಡೋದು, ಅದೇ ರೀತಿಲಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಈ ಮನುಷ್ಯ ಮಾಡಿದ ಕೆಲಸದಿಂದ ಇಡೀ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸಿದೆ. ಇಂಥವ್ರಿಗೆ ಏನ್ ಮಾಡಬೇಕು, ಏನ್ದ್ರಲ್ಲಿ ಹೊಡಿಬೇಕು? ಇವಾಗ ಆ ಒಂದು ವಿಡಿಯೋ ಯಾರೋ ಧೈರ್ಯ ಮಾಡಿ ಕಿಟಕಿಲಿ ಹಿಡ್ದಿದ್ದಾರೆ, ವೈರಲ್ ಆಗಿದೆ. ಆ ಮಹಿಳೆ ಬಗ್ಗೆ ಫುಲ್ ಪುಕಾರ ಆಗುತ್ತೆ, ಮಾನ ಮರ್ಯಾದೆ ಹೋಗುತ್ತೆ. ಇಲ್ಲ, ಈ ಧೈರ್ಯ ಮಾಡ್ಬೇಕು, ಇವೆಲ್ಲ ಹಾಕ್ಬೇಕು. ಇಂಥವ್ರು ಇನ್ನು ಎಂತೆಂತ ಕೆಲಸ ಮಾಡಿರ್ತಾರೋ ಗೊತ್ತಾಗಲ್ಲ, ಇವೆಲ್ಲ ವೈರಲ್ ಆಗ್ಬೇಕು. ಇದು ಬೆಳಕಿಗೆ ಬಂದ್ರೇನೆ ಇವ್ರಿಗೆಲ್ಲ ಬುದ್ಧಿ ಬರೋದು. ಇನ್ಮೇಲಾದ್ರೂ ಜನ ಎಚ್ಚೆತ್ಕೊಳ್ಳಿ, ಎಂತೆಂಥವ್ರು ಇರ್ತಾರೆ ಅರ್ಥ ಮಾಡ್ಕೊಳ್ಳಿ. ನನಗಂತೂ ನೋಡಿ ಸಖತ್ ಬೇಜಾರಾಗೋಯ್ತು. ಮತ್ತೆ ಸ್ನೇಹಿತರೆ, ಇಂಥ ಡಿವೈಎಸ್ಪಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.